ಸೊ ಹಿಂಗೆ ಇಲ್ಲೂ ಕೂಡ ಸ್ಪೇಸ್ ತುಂಬಾನೇ ಇದೆ. ಕೇಕ್ ನ ತಿನ್ನೋದಕ್ಕಾಗಲಿಲ್ಲ, ಯಾಕಂದ್ರೆ ತುಂಬಾನೇ ಐಟಮ್ಸ್ ಇತ್ತು. ಸೊ ಅದನ್ನೇ ತಿನ್ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಈ ಸೈಡ್ ಅಲ್ಲಿ ನಾನು ಏನ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ಇದನ್ ಬಿಟ್ರೆ ನೆಕ್ಸ್ಟ್ ಬಂದು ಅದನ್ನ ಬಿಟ್ರೆ ನೆಕ್ಸ್ಟ್ ಇದನ್ ಸ್ಟೇಗೆ ನೆನ್ಪಿಟ್ಕೊಂಡು ತಗೊಂಡೋಗಿದೆ ಇದೆ. ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸೂಪರ್ ಅಂತಾನೆ ಹೇಳ್ಬೋದು. ಸೊ ಈಸಿ ಟು ಕ್ಯಾರಿ, ಯಾಕೆಂದ್ರೆ ಅದು ಸ್ಪ್ರೆಡ್ ಆಗಲ್ಲ, ಮತ್ತೆ ಫುಲ್ ಯಾವಾಗ ಹೆಂಗ್ ಹಚ್ಕೊಂಡು ಹೋಗಿರ್ತೀನಿ ಹಂಗೆ ಇರುತ್ತೆ ಬರೋನು. ನೆಕ್ಸ್ಟ್ ಬಂದು ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವಾಗಲೇ ಆಲ್ರೆಡಿ ತಮ್ಲೈನ್ ಅಲ್ಲಿ ನೀವು ನೋಡಿರೋ ಹಾಗೆ ವಾಟ್ಸ್ ಇನ್ ಮೈ ಬ್ಯಾಗ್ ಬ್ಲಾಗ್ನ ಮಾಡ್ತಿದ್ದೀನಿ. ಸೊ ನನ್ನ ಬ್ಯಾಗ್ ಅಲ್ಲಿ ಸೊ ಏನೇನೆಲ್ಲ ತಗೊಂಡು ಹೋಗ್ತೀನಿ. ಸೊ ಪ್ರತಿ ಸಲ ಕಿಟ್ಟಿಗೆ ಹೋದಾಗ ನನ್ನ ಒಬ್ರು ಕೇಳ್ತಾ ಇದ್ರು ಕಾಲ್ ಮಾಡಿ, ಸೊ ಕಿಟ್ಟಿಗೆ ಎಲ್ಲರೂ ನನ್ನ ಬ್ಯಾಗ್ನ ತರ್ತೀರಾ ನಿಮ್ಮ ಫ್ರೆಂಡ್ಸು, ಅದರಲ್ಲಿ ಏನಿರುತ್ತೆ ಮಾಡಿ ಅಂತ. ಸೊ ಯಾಕೆ ಅಂತ ಅಂದ್ರೆ ಬ್ಯಾಗ್ಸ್ನ ಕೆಲವರು ತಗೊಂಡು ಹೋಗಲ್ಲ, ಕೆಲವರು ರೆಗ್ಯುಲರ್ ಆಗಿ ತಗೊಂಡು ಹೋಗ್ತೀವಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ ಬ್ಯಾಗ್ಸ್ ಅಲ್ಲಿ. ಕೆಲವೊಂದ್ಸಲ ನಾನು ರೆಗ್ಯುಲರ್ ಆಗಿ ಬ್ಯಾಗ್ನ ತಗೊಂಡು ಹೋಗೋದಿಲ್ಲ, ಬಟ್ ಕೆಲವೊಂದ್ಸಲ ತಗೊಂಡು ಹೋಗ್ತೀನಿ. ನನಗೆ ನೆಸೆಸಿಟಿ ಇದ್ದಾಗ ಅದರಲ್ಲಿ ಏನಾದ್ರೂ ಇಟ್ಕೊಂಡು ಹೋಗ್ಬೇಕು, ಅದು ಬೇಕು ಅನ್ನಿಸ್ದಾಗ ನಾನು ಖಂಡಿತ ತಗೊಂಡು ಹೋಗ್ತೀನಿ. ಕಿಟ್ಟಿಗೆಲ್ಲ ತಗೊಂಡೋಗೋದು ಕಡಿಮೆನೆ. ಇವತ್ತು ವುಮೆನ್ಸ್ ಡೇ ಇದ್ದಿದ್ರಿಂದ ವುಮೆನ್ಸ್ ಡೇಗೆ ಹೋಗಿದ್ದೆ. ಸೊ ಅವಾಗೊಂದು ಬ್ಯಾಗ್ ಕೂಡ ತಗೊಂಡು ಹೋಗಿದ್ದೆ. ಅದರಲ್ಲಿ ನಾನು ಬರ್ತಿದ್ದಂಗೆ ಅನಿಸಿದ್ದು, ಸೊ ಇಷ್ಟೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ, ಹಿಂಗೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಿ ಸೊ ವಾಟ್ಸ್ ಇನ್ ಮೈ ಬ್ಯಾಗ್ ಬ್ಲಾಗ್ನ ಯಾಕೆ ಮಾಡಬಾರ್ದು ಅಂತ ನನ್ನ ಫ್ರೆಂಡ್ ಕೇಳಿದ್ದ. ಅವಳ ಡೌಟನ್ನು ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಬ್ಳು ನನಗೆ ಯಾವಾಗಲೂ ಹೇಳ್ತಾನೆ ಇದ್ದು, ವಾಟ್ಸ್ ಇನ್ ಮೈ ಬ್ಯಾಗ್ ಬ್ಲಾಗ್ನ ಮಾಡು ಮಣಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ಒಂದು ಬ್ಲಾಗ್ನ ಮಾಡ್ತಿದ್ದೀನಿ, ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ಸೊ ಈ ಒಂದು ಬ್ಯಾಗು ಇವಾಗ ವುಮೆನ್ಸ್ ಡೇ ಹೋಗಿ ಬಂದಿದ್ದೀನಿ, ಅದಕ್ಕೋಸ್ಕರ ಸೊ ಈ ಬ್ಯಾಗಲ್ಲಿ ಏನೇನಿಲ್ಲ ಇದೆ ಅಂತ ಈ ಒಂದು ಬ್ಲಾಗ್ನ ಮಾಡ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ತಡ ಮಾಡೋದಕ್ಕೆ ಫಸ್ಟ್ಲಿ ಮೇಯ್ನ್ ಹೇಳ್ತೀನಿ ಅಂತ ಅಂದರೆ, ಈ ಒಂದು ಬ್ಯಾಗ್ನ ನಿಜವಾಗ್ಲೂ ಹೊಸ್ದಾಗಿ ತೊಗೊಂಡಿರೋದು, ಆನ್ಲೈನಿಂದ ಪರ್ಚೇಸ್ ಮಾಡಿರೋದು. ಸೊ ಇದ್ರದ್ದು ಪ್ರೈಸ್ ಡೀಟೇಲು ಮತ್ತು ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲು. ಸೊ ಕಮೆಂಟ್ನ ಕಳಿಸ್ತೀನಿ. ಫಸ್ಟ್ಲಿ ಈ ಬ್ಯಾಗಲ್ಲಿ ನೋಡಿ ಈ ಥರ ಇದೆ, ಎರಡು ಸೈಡು ಪೌಚ್ ಥರ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸೊ ಈ ಥರ ಇಲ್ಲಿ ಬಟನ್ಸ್ ಇರುತ್ತೆ. ಸೊ ಹೀಗೆ ಇಲ್ಲೂ ಕೂಡ ಸ್ಪೇಸ್ ತುಂಬಾನೇ ಇದೆ. ಏನೇನಾದರೂ ಹ್ಯಾಂಡ್ ಕರ್ಚಿಪ್ಸು ಮತ್ತು ಟಿಶ್ಯೂ ಮತ್ತು ಏನೇನೋ ಇಟ್ಕೋಬೋದು. ಟಿಶ್ಯೂ ಅಂತಿದ್ದಾಗೆ ನೋಡಿ, ಪ್ರಣವಿಗೆ ಬರಬೇಕಾದ್ರೆ ಅವಳಿಗೆ ಚಾಕ್ಲೇಟ್ ತಿಂದು ಫುಲ್ ಮುಖ ಎಲ್ಲ ಮಾಡ್ಕೊಂಡಿದ್ಲು ಅಂದ್ಬಿಟ್ಟು ಒರೆಸ್ಬಿಟ್ಟು ಅದನ್ನ ಬಿಸಾಕ್ತೇನೆ, ಹಂಗೆ ಇಟ್ಕೊಂಡಿದ್ದೀನಿ. ಮತ್ತೆ ಇದರಲ್ಲಿ ನೋಡಿ ಎಸ್, ನಾನು ಅವಾಗಲೇ ಹೇಳ್ದಂಗೆ ಹ್ಯಾಂಡ್ ಕರ್ಚಿಪ್ಸು, ಟಿಶ್ಯೂ ಮತ್ತು ತುಂಬ ಐಟಮ್ ಇಟ್ಕೋಬೋದು, ಮೊಬೈಲ್ಸು ಎಲ್ಲ ಇಟ್ಕೋಬೋದು. ಇಲ್ಲೇನೆ ಅಷ್ಟು ಸ್ಪೇಸ್ ಇದೆ. ಸೊ ಟಿಶ್ಯೂಗಳನ್ನ ಇದೇನು ಅಂತಂದರೆ, ವುಮೆನ್ಸ್ ಡೇನಲ್ಲಿ ಕೇಕ್ ಕಟ್ ಮಾಡಿ ಆದಮೇಲೆ ಸ್ವಲ್ಪ ನಾನು ಮನೆಯಿಂದ ತೊಗೊಂಡೋಗಿದ್ದೆ ಇದಿಷ್ಟು. ಇದನ್ನ ನಾನು ಮನೆಯಿಂದ ತೊಗೊಂಡೋಗಿದ್ದೆ, ಪ್ರಣವಿಗೆ ಬೇಕು ಅಂತ ಹೇಳ್ಬಿಟ್ಟು. ಇದರಲ್ಲಿ ಇನ್ನೂ ಜಾಸ್ತಿ ತೊಗೊಂಡೋಗಿದ್ದೆ, ಸ್ವಲ್ಪ ಯೂಸ್ ಮಾಡಿದ್ದೀನಿ. ಅವಳು ಇದ್ದರೆ ಬೇಕೇ ಬೇಕಿವು. ಟಿಶ್ಯೂ ಇಲ್ಲ ಅಂತ ಹೇಳಿದರೆ ಹ್ಯಾಂಡ್ ಕರ್ಚಿಫು ಅದು ಎಲ್ಲ ತೊಗೊಂಡೋಗ್ಬೇಕು. ಸೊ ಟಿಶ್ಯೂ ಇತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡೋಗಿದೆ. ಇದನ್ನ ಹೋಟೆಲಲ್ಲಿ ಬರ್ಬೇಕಾದ್ರೆ ತಗೊಂಬಂದಿದ್ದು. ಇದನ್ನ ಏನು ತಗೊಂಡೆ ಅಂತಂದ್ರೆ, ಕೇಕ್ ಕಟ್ ಮಾಡಿದ್ವಿ, ಅಲ್ಲಿ ಕೇಕ್ನ ತಿನ್ನೋದಕ್ಕಾಗಲಿಲ್ಲ, ಯಾಕೆಂದ್ರೆ ತುಂಬಾನೇ ಐಟಮ್ಸ್ ಇತ್ತು. ಸೊ ಅದನ್ನೇ ತಿನ್ ಸಾಕಾಗಿತ್ತು ಅಂತ ಹೇಳ್ಬಿಟ್ಟು ವುಮೆನ್ಸ್ ಡೇ ಕೇಕ್ ಕಟ್ ಮಾಡಿ ಹೊರಗಡೆ ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಬಟ್ ಎಲ್ರಿಗೂ ಸ್ವಲ್ಪ ಎಕ್ಸಾಮ್ ಟೈಮ್ ಇರೋದ್ರಿಂದ ಮಕ್ಕಳಿಗೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಅರ್ಜೆಂಟಲ್ಲಿ ಹಂಗೆ ಬಂದ್ಬಿಟ್ವಿ. ಯಾಕೆಂದ್ರೆ ಯಾರಿಗೂ ತಿನ್ನೋ ಇದು ಇಂಟ್ರೆಸ್ಟ್ ಇರಲಿಲ್ಲ, ಮೂಡು ಇರಲಿಲ್ಲ, ಮತ್ತೆ ಟೈಮು ಇರಲಿಲ್ಲ. ಸೊ ನೆಕ್ಸ್ಟ್ ಬಂದು ಈ ಸೈಡಲ್ಲಿ ನಾನು ಏನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮೈನ್ಲಿ ಒಂದು ರಬ್ಬರ್ ಬ್ಯಾಂಡ್ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಬಿಂದಿ ಇಟ್ಕೊಂಡಿದ್ದೀನಿ, ಸ್ಟಿಕ್ಕರ್ಸ್ ಪ್ಯಾಕು. ಇದು ಏನಕ್ಕೆ ಅಂತ ಅಂದರೆ, ಸ್ಟಿಕ್ಕರ್ ಪ್ಯಾಕ್ ರೆಗ್ಯುಲರ್ ಆಗಿ ನಾನು ಏನು ಲಿಪ್ಸ್ಟಿಕ್ ಇಟ್ಕೊಂಡಿಲ್ಲ, ಬೇರೆದೇನು ಇಟ್ಕೊಂಡಿಲ್ಲ ಅನ್ನಂದ್ರು, ಬಿಂದಿ ಅಂತೂ ನಾನು ಬ್ಯಾಗ್ ತೊಗೊಂಡೋದ್ರೆ ಕಂಪಲ್ಸರಿ ಬೇಕೇ ಬೇಕು. ಯಾಕೆಂದರೆ ಬಿದ್ದೋದ್ರೆ ನನಗೆ ಚೆನ್ನಾಗಿ ಕಾಣಿಸಲ್ಲ. ಸೊ ವಿತೌಟ್ ಬಿಂದಿ ನಾನು ಇರಲ್ಲ, ಚಿಕ್ಕದಾದ್ರೂ ಸರಿ ನಾನು ಹಾಕೊಳ್ಳೇಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಬಿಂದಿನ ಇಟ್ಕೊಂಡಿದ್ದೀನಿ. ಮತ್ತು ರಬ್ಬರ್ ಬ್ಯಾಂಡು ಈ ಥರ ಲೂಸ್ ಏರ್ ಬಿಟ್ಕೊಂಡು ಹೋಗಿರ್ತೀನಿ, ಅದು ಇರಿಟೇಷನ್ ಏನಾದರೂ ಸ್ಟಾರ್ಟ್ ಆದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರಬ್ಬರ್ ಬ್ಯಾಂಡು ಕೂಡ ಕ್ಯಾರಿ ಮಾಡಿರ್ತೀನಿ. ಇದಾದ್ಮೇಲೆ ಮೇಯ್ನ್ ನೋಡಿ ಈ ಥರ ಇದೆ, ತುಂಬಾನೇ ಚೆನ್ನಾಗಿದೆ ಬ್ಯಾಗ್, ನಂಗೆ ತುಂಬಾನೇ ಇಷ್ಟ ಆಯಿತು. ಸೊ ಮೇಯ್ನ್ಲಿ ವಾಟರ್ ಬಾಟಲು. ಸೊ ವಾಟರ್ ಬಾಟಲ್ ಇವಾಗಂತೂ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ
ಇದು ಇಲ್ದೇನೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ. ಆದರೆ ನೀರು ಖಾಲಿ ಆಗಿರುತ್ತೆ, ಹೆಂಗೆ ತೊಗೊಂಡೋಗಿದೆ ಹಂಗೆ ತೊಗೊಂಬಂದಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಹತ್ರ ಇತ್ತು ರೆಸ್ಟೋರೆಂಟ್ ಏನು ಮಾಡಿದ್ವಿ, ಅದು ಸ್ವಲ್ಪ ನಿಯರೇ ಇತ್ತು. ಸೊ ಹೋಗ್ತಿದ್ದಂಗೆ ಅಲ್ಲಿ ಒಳಗಡೆ ಹೋದ್ವಿ, ಹಂಗಾಗಿ ಇದು ಬೇಗನೂ ಕೂಡ ಮನೆಗೆ ರೀಚ್ ಆದ್ವಿ. ಸೊ ಹಾಗಾಗಿ ಯೂಸ್ ಮಾಡೋದಕ್ಕಾಗಲಿಲ್ಲ. ಪ್ರಣವಿ ಕೂಡ ಇದ್ಲು, ಅವಳೇನಾದ್ರು ನೀರು ಬೇಕು ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದೆ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ಪರ್ಸ್ನ ನಾನು ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀನಿ. ಏಕೆಂದರೆ ಫೋನ್ಪೇ ವರ್ಕ್ ಆಗಿಲ್ಲ ಅಂತಂದರೆ, ಮತ್ತು ನೆಟ್ ಏನಾದರೂ ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ಕ್ಯಾಶ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತೀನಿ. ಸೊ ಈ ಒಂದು ಪರ್ಸು, ಇದರಲ್ಲಿ ಚಿಕ್ಕ ಪರ್ಸು, ಇದಕ್ಕೆ ಕಂಫರ್ಟೇಬಲ್ ಆಗಿ ಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪರ್ಸ್ನ ತೊಗೊಂಡೋಗಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದು ಕಿಟ್ಟಿನಲ್ಲಿ ರೆಗ್ಯುಲರ್ ಆಗಿ ಇದು ಬೇಕೇ ಬೇಕು, ಕನ್ನಡಕ. ಈ ಚಸ್ಮಾನ ನಾನು ಕೂಲಿಂಗ್ ಗ್ಲಾಸ್ನ ಹೆಂಗೆ ತೊಗೊಂಡೋಗ್ತೀವಿ ಅಂತ ಅಂದರೆ, ನಾವು ವಿಡಿಯೋಸು ರೀಲ್ಸು ಫೋಟೋಸ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕ್ಯಾರಿ ಮಾಡಿರ್ತೀವಿ. ಕಿಟ್ಟಿಗೆ ಸ್ಪೆಷಲಿ ಕ್ಯಾರಿ ಮಾಡ್ತೀವಿ. ಲಾಸ್ಟ್ ಕಿಟ್ಟಿನಲ್ಲಿ ನಾನು ಮರ್ತೋಗ್ಬಿಟ್ಟಿದ್ದೆ, ಯಾಕೆಂದರೆ ಬ್ಯಾಗ್ನೇ ತೊಗೊಂಡೋಗಿರ್ಲಿಲ್ಲ. ಸೊ ಹಾಗಾಗಿ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ವುಮೆನ್ಸ್ ಡೇಗೆ ನೆನ್ಪಿಟ್ಕೊಂಡು ತಗೊಂಡೋಗಿದೆ. ಸೊ ಇದಿದ್ರೇನೆ ಏನೋ ಒಂದು ಲುಕ್ಕು ಚಂದ. ಸೊ ಹಾಗಾಗಿ ಇದನ್ನ ಕ್ಯಾರಿ ಮಾಡ್ತೀನಿ. ಸೊ ಯಾವಾಗಲೂ ತೊಗೊಂಡೋಗ್ತಿದ್ದೆ, ಬಟ್ ಲಾಸ್ಟ್ ಕಿಟ್ಟಿನಲ್ಲಿ ಸ್ವಲ್ಪ ಬ್ಯಾಗ್ ತೊಗೊಂಡೋಗಿರ್ಲಿಲ್ಲ. ಆಮೇಲೆ ಗಡಿಬಿಡಿನಲ್ಲಿ ಮರ್ತೋಗ್ಬಿಟ್ಟಿದೆ ಬ್ಯಾಗ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನೆನಪಾಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ವುಮೆನ್ಸ್ ಡೇ ಇದೆ ತೊಗೊಂಡೋಗಿದೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಲಿಪ್. ಇದು ತುಂಬಾ ಕಂಫರ್ಟೇಬಲ್ ನನಗೆ. ಈ ಕ್ಲಿಪ್ ಹೊಂದಿದ್ರೆ ನಾನು ಫುಲ್ ಆರಾಮಾಗಿರ್ತೀನಿ. ಯಾಕೆಂದರೆ ನನಗೆ ಏರ್ ಲೂಸ್ ಬಿಟ್ಕೊಂಡ್ರೆ ಅದು ಶಾರ್ಟ್ ಏರೇ ಇದೆ, ಮತ್ತು ಜಾಸ್ತಿ ಏರ್ ಇಲ್ಲದೆ ಇದ್ರೂ ನನಗೇನು ಅಂತಂದರೆ ಏರ್ ಫುಲ್ ಟೈಟಾಗಿ ಕಟ್ಬಿಟ್ರೆ ಮೇಲೆ ನನಗೆ ಹ್ಯಾಪಿ. ಸೊ ಅದಕ್ಕೋಸ್ಕರ ನಾನು ಇದೊಂದು ಇಟ್ಕೊಂಡಿರ್ತೀನಿ. ನನಗೆ ಏನಾದ್ರು ಇರಿಟೇಟ್ ಆಗ್ತಾನೆ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಇದು ನಿಜ ಯೂಸ್ಫುಲ್ ಆಗುತ್ತೆ ನನಗೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ಪರ್ಫ್ಯೂಮ್. ಇದು ಚಿಕ್ಕಕ್ಕೆ ಚೆನ್ನಾಗಿದೆ, ಪ್ಯಾಕೆಟಲ್ಲಿ ಇಟ್ಕೊಳ್ಳೋದಕ್ಕೆ ಸೂಪರ್ ಅಂತಲೇ ಹೇಳ್ಬೋದು. ಸೊ ಈಸಿ ಟು ಕ್ಯಾರಿ. ಅದಕ್ಕೋಸ್ಕರ ಇದನ್ನು ನಾನು ಜುಡಿಯೋಗೆ ಹೋದಾಗೆಲ್ಲ ತಗೊಳ್ತೀನಿ ಜುಡಿಯೋದಲ್ಲಿ. ಸೊ ನನಗೆ ಪರ್ಫ್ಯೂಮ್ ಅಷ್ಟು ಇಷ್ಟ ಆಗೋದಿಲ್ಲ, ಸ್ಮೆಲ್ ನಂಗೆ ತುಂಬ ಹೆಡ್ಡೇಕ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಪರ್ಫ್ಯೂಮ್ಸ್ ನಾನು ತಗೊಳ್ಳೋದೇ ಇಲ್ಲ. ತಗೊಂಡ್ರೆ ಇದು ಮೈಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಜುಡಿಯೋದಲ್ಲಿ ಇದನ್ನು ತಗೋತೀನಿ. ಸೊ ಇದನ್ನು ಕೂಡ ಜಾಸ್ತಿ ಏನು ಯೂಸ್ ಮಾಡಲ್ಲ, ಬಟ್ ಲೈಟಾಗಿ ಸೊ ಯೂಸ್ ಮಾಡ್ತೀನಿ. ಸ್ಮೆಲ್ ತುಂಬಾ ಚೆನ್ನಾಗಿದೆ, ಮತ್ತು ಕಡಿಮೆ ಪ್ರೈಸು, ಸ್ಮೆಲ್ ಚೆನ್ನಾಗಿದೆ, ಮತ್ತು ಜಾಸ್ತಿ ಹೆವಿ ಸ್ಮೆಲ್ ಆಗಲ್ಲ ಅನ್ನೋವಂಥವ್ರು, ಪರ್ಫ್ಯೂಮ್ ಸ್ಮೆಲ್ ಆಗಲ್ಲ ಅನ್ನೋವಂಥವ್ರು ಈಸಿಯಾಗಿ ಅದನ್ನು ಯೂಸ್ ಮಾಡ್ಬೋದು. ಸೊ ಆರಾಮ್ಸೆ ಯೂಸ್ ಮಾಡ್ಬೋದು, ಟೆನ್ಷನ್ ಇಲ್ಲದೆ, ತಲೆನೋವಿಲ್ಲದೆ ಯೂಸ್ ಮಾಡ್ಬೋದು. ಸೊ ಇದು ಬಂದು ಲಿಪ್ ಲೈನರು. ಪ್ರಣವಿಗೆ ಜಾಸ್ತಿ ಗಾಳಿ ಹೋದರೆ ಲಿಪ್ ಡ್ರೈ ಆಗ್ತಿರುತ್ತೆ ಅಂದ್ಬಿಟ್ಟು ಇದು ಬೇಬಿಸ್ದು ಮಿಲ್ಕಿ ಸಾಫ್ಟ್ ಅಂತ ಹೇಳ್ಬಿಟ್ಟು ಲಿಪ್ ಬಾಂಬು. ಇದು ಪ್ರಣವಿಗೆ. ಮತ್ತು ನಾನು ಲಿಪ್ಸ್ಟಿಕ್ ಹಾಕೊಳ್ಳೋದ್ರಿಂದ ಅವಳು ಕೇಳ್ತಿರ್ತಾಳೆ ಅಂತ ಹೇಳ್ಬಿಟ್ಟು, ಅವಳಿಗೆ ಲಿಪ್ಸ್ಟಿಕ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೋಗ್ತೀನಿ. ಅವಳನ್ನ ಆಲ್ಮೋಸ್ಟ್ ಕಿಟ್ಟಿಗೆಲ್ಲ ಕರ್ಕೊಂಡು ಹೋಗ್ತೀನಿ, ಒಬ್ಬಳೇ ಅಂತೂ ಹೋಗಲ್ಲ ಅವಳು ಇಲ್ದೇನೆ. ನೆಕ್ಸ್ಟ್ ಬಂದು ಹೇರ್ ಬಡ್ಸು. ಇದನ್ನ ಏನು ಅಂತಂದರೆ ಅಲ್ಲಿ ಸೌಂಡ್ ಮಾಡ್ತಿರ್ತೀವಿ, ಎಲ್ಲರೂ ಇರ್ತೀವಿ, ಅಕಸ್ಮಾತ್ ಏನಾದ್ರು ಕಾಲ್ ಬಂದಾಗ ಕೇಳಿಸ್ತಿಲ್ಲ ಅಂತ ಅಂದಾಗ, ಮತ್ತು ಬರಬೇಕಾದ್ರೆ ಹೋಗ್ಬೇಕಾದ್ರೆ ಮ್ಯೂಸಿಕ್ ಕೇಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕ್ಯಾರಿ ಮಾಡ್ತೀನಿ. ಬಟ್ ಯೂಸ್ ಮಾಡೋದು ಕಡಿಮೆ. ಅಲ್ಲಿ ಹೋಗೋ ಗಡಿಬಿಡಿ ಬೇಗ ರೀಚ್ ಆಗಬೇಕು ಅನ್ನೋ ಟೆನ್ಷನಲ್ಲಿ ಇದು ನೆನಪೇ ಆಗಲ್ಲ. ಬರಬೇಕಾದ್ರೂ ಹಂಗೇನೆ ಹಬ್ಬ ಮನೆಗೆ ಹೋದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನೇನು ಯೂಸ್ ಮಾಡಲ್ಲ. ಬಟ್ ಆದರೂ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಅದೇನೋ ಇದನ್ನ ನೋಡಿದ್ರೆ ಸಾಕು, ನಾನು ಹೊರಗಡೆ ಹೋಗ್ಬೇಕಾದ್ರೆ ಇದನ್ನ ನೋಡಿ ಅದು ಯೂಸ್ ಮಾಡದೇ ಇರಲಿ ಇದನ್ನು ತೊಗೊಂಡೋಗ್ತೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ತೊಗೊಂಡೋಗ್ತೀನಿ. ನೆಕ್ಸ್ಟ್ ಬಂದು ಕಾಜಲ್ಲು. ಕಾಜಲ್ನ ನಾನು ಹಚ್ಕೊಳ್ಳೋದು ತುಂಬಾ ಕಡಿಮೆ. ನಾನೇನಿದ್ರು
ನಾನು ಕಾಜೆಲ್ಲ ಹಚ್ಕೊಳ್ಳೋದು ತುಂಬಾ ಕಡಿಮೆ. ಸೊ ನಾನು ಐಲೈನರ್ನ ಹಚ್ಕೊಬಿಡ್ತೀನಿ ಮೇಲ್ಗಡೆ. ಯಾಕೆ ಅಂತ ಅಂದರೆ ಅದು ಸ್ಪ್ರೆಡ್ ಆಗಲ್ಲ, ಮತ್ತು ಫುಲ್ಲು ಯಾವಾಗ ಹೆಂಗೆ ಹಚ್ಕೊಂಡು ಹೋಗಿರ್ತೀನಿ ಹಂಗೆ ಇರುತ್ತೆ ಬರೋವರೆಗೂ. ಸೊ ಮತ್ತು ನನಗೆ ಚೆನ್ನಾಗೂ ಕಾಣಿಸುತ್ತೆ ಲುಕ್ಕು, ಅದಕ್ಕೋಸ್ಕರ ನಾನು ಕಾಜಲ್ನ ಹಚ್ಕೊಳ್ಳಲ್ಲ, ಐಲೈನರ್ನ ಹಚ್ಕೊಂಡು ಹೋಗಿರ್ತೀನಿ. ಅದೇನಾದರೂ ಮಿಸ್ ಆಗಿ ಹಿಂಗೆ ಕಣ್ಣು ಉಜ್ಕೋಬೇಕಾದ್ರೆ ಅಥವಾ ಏನಾದರೂ ಕಣ್ಣು ಕ್ಲೀನ್ ಮಾಡ್ಕೋಬೇಕಾದ್ರೆ ಅಥವಾ ಕಣ್ಣಿಗೆ ಏನಾದ್ರು ನೀರು ಹಾಕೊಂಡ್ರೆ ಅದು ಹೋದ್ರೆ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ಹಚ್ಕೊಂಡ್ರೆ ಸೊ ಕವರ್ ಅಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾಜಲ್ನ ತಗೊಂಡು ಹೋಗ್ತೀನಿ. ಬಟ್ ಯಾವಾಗಲೂ ಯೂಸ್ ಮಾಡೋದು ಕಡಿಮೆನೇ ಕಾಜಲ್ನ. ಬಟ್ ಕಾಜಲ್ನ ತಂದು ಇಟ್ಕೋತೀನಿ, ಸ್ಟಾಕ್ಸ್ ಅಂತೂ ಇದ್ದೇ ಇರುತ್ತೆ. ಒಂದು 3-4 ಕಾಜಲ್ ಅಂತೂ ಮನೇಲಿ ಇದ್ದೇ ಇರುತ್ತೆ. ಸೊ ಯಾವಾಗಲಾದರೂ ಒಂದೊಂದ್ಸಲ ಯೂಸ್ ಮಾಡ್ತೀನಿ, ಬಟ್ ಹೊರಗಡೆ ಹೋದಾಗ ಇದನ್ನ ಕ್ಯಾರಿ ಮಾಡ್ತೀನಿ. ನೆಕ್ಸ್ಟ್ ಬಂದು ಮಿರರು ನೋಡಿ, ಇದು ಕ್ಯೂಟಾಗಿ ಹೆಂಗಿದೆ ಅಂತ. ಇದರ ಕಿಟ್ಟಿನಲ್ಲಿ ಫ್ರೆಂಡ್ ಕೊಟ್ಟಿದ್ದು ಕುಸುಮ. ಸೊ ಎಲ್ಲರೂ ಒಂದೊಂದು ಗಿಫ್ಟ್ ತೊಗೊಂಡೋಗಿ ಶೇರಿಂಗ್ ಮಾಡ್ಕೋಬೇಕಿತ್ತು. ಆ ಟೈಮಲ್ಲಿ ಅವ್ರು ಇದನ್ನು ಕೊಟ್ಟಿದ್ರು. ಇದೊಂಥರ ಚೆನ್ನಾಗಿದೆ ಕ್ಯಾರಿ ಮಾಡೋದಕ್ಕೆ ಮತ್ತು ಯೂಸ್ ಮಾಡೋದಕ್ಕೆ, ನೋಡೋಕ್ಕೆ ಎಲ್ಲ ಚೆನ್ನಾಗಿದೆ. ಸೊ ಇದನ್ನ ಬ್ಯಾಗಲ್ಲಿ ಇಟ್ಕೊಳ್ತೀನಿ. ಯಾಕೆ ಅಂತಂದರೆ ಮೊಬೈಲಲ್ಲಿ ಯಾವಾಗಲೂ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಮೊಬೈಲ್ನ ಯೂಸ್ ಮಾಡ್ತೀವಿಲ್ಲ ಅಂತಲ್ಲ, ಬಟ್ ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಈ ಥರ ಚಿಕ್ಕ ಮಿರರ್ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ರಿಗೂ ಒಂದೊಂದು ಕೊಟ್ಟಿದ್ರು. ಸೊ ಆವಾಗಲಿಂದ ಇದನ್ನ ಹತ್ರ ಇಟ್ಕೊಂಡಿದ್ದೀನಿ. ನೋಡಿ ಅವ್ರು ಹೆಂಗೆ ಕೊಟ್ಟಿದ್ರು ಹೊಸದ್ರ ಥರ ಹಂಗೆ ಇದೆ. ಯಾಕೆಂದರೆ ಅದು ನೋಡಿದ್ರೇ ಅಷ್ಟು ಕ್ಯೂಟಾಗಿದೆಯಲ್ಲ, ಅಷ್ಟು ಕ್ಯೂಟಾಗಿ ಹ್ಯಾಂಡಲ್ ಮಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಇದು ಮಿರರು. ನೆಕ್ಸ್ಟ್ ಬಂದು ಪರ್ಫ್ಯೂಮ್ನ, ಇದು ಸಾರಿ ಆವಾಗಲೇ ತೋರಿಸಿದ್ನಲ್ಲ, ಇದು ಖಾಲಿ ಆಗಿದೆ. ಇದು ಖಾಲಿ ಆಗಿದೆಯಲ್ಲ, ಬೆಳಗ್ಗೆ ನಾನು ಇದನ್ನು ತಗೊಂಡಲ್ಲ, ಪ್ರಣವಿ ಹಠ ಮಾಡಿ ನನಗೆ ಬೇಕು ಅಂತ ಇಸ್ಕೊಂಡು. ಸೊ ಇದು ಖಾಲಿ ಆಗಿದೆ, ಇದರಲ್ಲಿ ಇಲ್ಲ. ಹಾಗಾಗಿ ಇದನ್ನ ಅವಳಿಗೆ ಕೊಟ್ಟಿದ್ದೆ. ಅಲ್ಲಿ ಎಲ್ಲರ ಮುಂದೆ ಹಿಡ್ಕೊಂಡು ಹೊಡ್ಕೊತಾನೆ ಇರೋಳು ಯಾವಾಗಲೂ. ಅದರಲ್ಲಿ ಇರಲಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಸ್ಪ್ರೇ ಮಾಡ್ಕೊತಾನೆ ಇದ್ದು. ಸೊ ಕೊಡಿಲಿ ಬ್ಯಾಗಲ್ಲಿ ಇಟ್ಕೊತೀನಿ ಅಂದ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಅದು ಇಲ್ಲೇ ಬ್ಯಾಗಲ್ಲೇ ಇದೆ. ಸೊ ಇದು ಬಂದು ತಗೊಂಡೋಗಿದೆ, ಇದು ಹೊಸದು. ಸೊ ಇದರಲ್ಲಿದೆ, ಅದು ಸೇಮ್ ಇದೆ, ಜುಡಿಯೋದಿಂದ ತಗೊಂಡಿದ್ದೇನೆ. ನೆಕ್ಸ್ಟ್ ಬಂದು ಮೇಯ್ನ್ ಎಲ್ಲ ಹೆಣ್ಮಕ್ಳು ಬೇಕಾಗಿರುವಂಥ ಇಂಪಾರ್ಟೆಂಟ್ ಅಂದರೆ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ನ ತಗೊಂಡೋಗ್ತೀನಿ, ಬಟ್ ಅಲ್ಲೆಲ್ಲ ಏನು ಹಚ್ಕೊಳ್ಳೋದಿಲ್ಲ. ಅಕಸ್ಮಾತ್ ಊಟ ಎಲ್ಲ ತಿಂದು ಎಲ್ಲ ಹೋಗ್ಬಿಟ್ಟಿದೆ, ಚೆನ್ನಾಗಿ ಕಾಣ್ತಿಲ್ಲ ಅಂತ ಏನಾದರೂ ಅನಿಸಿದರೆ ಸೊ ಖಂಡಿತ ಯೂಸ್ ಆಗುತ್ತೆ. ಮತ್ತು ರೀಲ್ಸ್ ಏನಾದರೂ ಮಾಡಬೇಕಾದ್ರೆ, ಫೋಟೋ ತಗೋಬೇಕಾದ್ರೆಲ್ಲ ಸೊ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಒಂದನ್ನ ತೊಗೊಂಡೋಗಿರ್ತೀನಿ. ಸೊ ಇದು ನೋಡಿದ್ರಲ್ಲ, ಇದಿಷ್ಟು ನನ್ನ ಬ್ಯಾಗಲ್ಲಿ ನಾನು ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋವಂಥ ವಸ್ತುಗಳು. ಸೊ ಇದಿಷ್ಟನ್ನ ನಾನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಬ್ಯಾಗ್ ತೋರಿಸ್ಲೇಬೇಕಾದ್ರೆ ನೀವು, ಸೊ ಬ್ಯಾಗ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಮತ್ತು ಇದು ಒಳಗಡೆ ಒಂದು ಚಿಕ್ಕದು ಪೌಚ್ ಥರ ಇದೆ, ಕಾಯಿನ್ಸ್ ಏನಾದರೂ ಹಾಕೊಳ್ಳೋದಕ್ಕೆ. ಜಿಪ್ ಇದೆ, ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ಇನ್ನೊಂದು ಅಪೋಸಿಟ್ ಸೈಡಲ್ಲಿ ಜಿಪ್ ಇಲ್ಲ, ಬಟ್ ನೋಡಿ ಈ ಥರ ಪೌಚ್ ಥರ ಇದೆ, ಕಾರ್ಡ್ಸ್ ಏನಾದರೂ ಇಟ್ಕೊಳ್ಳೋದಕ್ಕೆ. ಅಕಸ್ಮಾತ್ ಏನಾದರೂ ಪರ್ಸ್ನ ತೊಗೊಂಡಿಲ್ಲ ಚಿಕ್ಕದ ಅಂತಂದರೆ ಅಮೌಂಟು ಮತ್ತು ಕಾರ್ಡ್ಸು ಎಲ್ಲನೂ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇದಿಷ್ಟರಲ್ಲಿ ಇಷ್ಟೆಲ್ಲ ಕ್ಯಾರಿ ಮಾಡ್ಬೋದು ಅಂದರೆ ನಿಜ. ನೋಡಿ ಎಷ್ಟು ಚಿಕ್ಕ ಕಾಣಿಸುತ್ತೆ ನೋಡೋದಕ್ಕೆ, ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪ್ರೈಸ್ ಕೂಡ ಅಷ್ಟೇ ರೀಸನಬಲು, ಮತ್ತು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಸೊ ಇದಿಷ್ಟು ನನ್ನ ವಾಟ್ಸ್ ಇನ್ ಮೈ ಬ್ಯಾಗ್ ಬ್ಲಾಗು. ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಕಮೆಂಟ್ ಮಾಡಿ ತಿಳಿಸಿ ಈ ಬ್ಲಾಗ್ ಹೇಗಿತ್ತು ಅಂತ.